ಸಮಿತಿಗೆ, ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಕನ್ನಡಿಗರನ್ನು ಕಡೆಗಣಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಕನ್ನಡಿಗರನ್ನು ಕಡೆಗಣಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ. ದಿನಾಂಕ 1/2/2020 ಮರಾಠ ಅಭಿವೃದ್ಧಿ ಪದಾಧಿಕಾರಿ ಪ್ರತಿಭಟನೆ ಮಾನ್ಯ ಸಂಬಂಧಿಸಿದಂತೆ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿ ರಾಜ್ಯ ಘಟಕ ವತಿಯಿಂದ ಸರ್ಕಾರದ ಇಲ್ಲದೆ ಸಲ್ಲದ ಮೋಸವನ್ನು ಮಾಡುತ್ತಿರುವ ಕಾರಣ ಮರಾಠ ಅಭಿವೃದ್ಧಿ ಪದಾಧಿಕಾರಿ ನಿಗಮವನ್ನು ರಚಿಸುವಂತೆ ಘೋಷಣೆಯನ್ನು ಮಾಡಿರುತ್ತಾರೆ. ಪ್ರಯುಕ್ತ ಸದರಿ ಮರಾಠ ಅಭಿವೃದ್ಧಿ ಪದಾಧಿಕಾರಿ ನಿಗಮವನ್ನು ರದ್ದುಪಡಿಸುವಂತೆ ಪ್ರತಿಭಟನೆ ರ್ಯಾಲಿಯನ್ನು ಈ ಕಾರ್ಯಕ್ರಮವನ್ನು ಬೃಹತ್ ಹೋರಾಟ ಮಾಡುತ್ತಿದ್ದೇವೆ. ಸದರಿ ಇದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಿರುತ್ತದೆ. ಮಾನವಿಕೆಯನ್ನು ಹಿತದೃಷ್ಟಿಯಲ್ಲಿ ಇಲ್ಲದಂತೆ ಜಾತಿ ವರ್ಗದಲ್ಲಿ ಒಳಜಗಳವನ್ನು ಹೊಂದಿರುವುದರಿಂದ ಈ ಮೂಲಕ ರಾಜಕೀಯವಾಗಿ ದುರುಪಯೋಗವನ್ನು ಮಾಡಿಕೊಳ್ಳುತ್ತಿರುವುದು ಕಾರಣಕ್ಕೆ ಸಂಘಟನೆಯ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು. ಕರ್ನಾಟಕದಲ್ಲಿ ಇತರ ಬುಡಕಟ್ಟು ಜಾತಿಯವರಿಗೆ ಸಿಗುವಂತಹ ಸೌಲಭ್ಯದಿಂದಲೇ ವಂಚಿತರಾಗಿದ್ದಾರೆ. ಆದರೆ ಇತರ ಬುಡಕಟ್ಟು ಜನಾಂಗದಲ್ಲಿರುವವರು ತಮ್ಮ ಲಾಭಕ್ಕಾಗಿ ದೇಶಕ್ಕಾಗಿ ಬಡ ಜನರಿಗಾಗಿ ಮಾಡುತ್ತಿರುವುದು ವಿಷಯವಾಗಿದೆ. ಖಾಸಗಿ ಸದರಿ ಮರಾಠ ಅಭಿವೃದ್ಧಿ ಪದಾಧಿಕಾರಿಗಳು ನಿಗಮವನ್ನು ರದ್ದುಪಡಿಸುವಂತೆ ಒತ್ತಾಯಿಸಲಾಗಿದೆ. ಒಂದು ವೇಳೆ ರದ್ದುಯಾಗದೇ ಇಲ್ಲದಿದ್ದರೆ ನಾವು ವಿಧಾನಸಭಾ ಮುಂಭಾಗದಲ್ಲಿ ಉಪವಾಸದ ಸತ್ಯಾಗ್ರಹವನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ತಮ್ಮಲ್ಲಿ ಗಮನಕ್ಕೆ ತರಲಾಗುತ್ತದೆ. ನಾವೆಲ್ಲರೂ ಕೂಡಿ ಬಂದಿದ್ದು ಒಂದು ಸಂತೋಷಕ್ಕಲ್ಲ, ಒಂದು ಹಬ್ಬಕ್ಕಲ್ಲ. ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕನ್ನಡಿಗರನ್ನು ಕಡೆಗಣಿಸಿ ಮರಾಠಿ ಪ್ರಾಧಿಕಾರ ಅಭಿವೃದ್ಧಿ ನಿಗಮವನ್ನು ಏನು ರಚಿಸಿದೆ, ನಿಜವಾಗ್ಲೂ ಕನ್ನಡಿಗರನ್ನು ಅವಮಾನ ಮತ್ತು ಅವಹೇಳನ ಮಾಡಿದಂತ ಈ ಸರ್ಕಾರ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕದವ್ರು ನಿಮಗೆ ಓಟ್ ಹಾಕಿದ್ದು, ಕರ್ನಾಟಕದ ಅನ್ನ ತಿಂತ ಇರೋದು ನೀವು, ಕರ್ನಾಟಕದ ನೀರು ಕುಡಿತಾ ಇರೋದು. ಕನ್ನಡಿಗರಿಗೆ ಅಭಿವೃದ್ಧಿ ಮಾಡೋದು ಬಿಟ್ಟು ನೀವು ಮರಾಠಿ ಪ್ರಾಧಿಕಾರವನ್ನು ತೆಗೆದು ಯಾರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೀರಿ? ಅದೇ ರೀತಿ ದೇಶ ಒಂದೇ, ಜನರು ಒಂದೇ, ಮೀಸಲಾತಿ ಹೊರ ರಾಜ್ಯದವ್ರು ನಮ್ಗೆ ಕೊಡ್ತಾ ಇದ್ದಾರೇನ್ರಿ? ನಮ್ಮ ಹಕ್ಕಿಗಾಗಿ, ನಮ್ಮ ನ್ಯಾಯಕ್ಕಾಗಿ, ನಮ್ಮ ಪ್ರಾಣ ಇರುವವರೆಗೂ ನಾವು ಹೋರಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತಿನ ದಿವಸದಲ್ಲಿ ಉಪವಾಸ ಧರಣಿ ಸತ್ಯಾಗ್ರಹ ನಿರಂತರವಾಗಿ ಹಾಕ್ಬೇಕಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದೀವಿ. ಆದ್ರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಧರಣಿಗೆ ಮತ್ತು ಉಪವಾಸ ಧರಣಿಗೆ ಅವಕಾಶ ಇಲ್ಲ, ನೀವೇನಾದ್ರೂ ಮಾಡಿದ್ರೆ ರ್ಯಾಲಿ ಮುಖಾಂತರ ಬಂದ್ಬಿಟ್ಟು ಮೆಮೊರಿಯಲ್ ಕೊಡ್ರಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಇವತ್ತಿನ ದಿವಸ ಉಗ್ರವಾದ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿವಸದಲ್ಲಿ ಇದು ಮರಾಠಿ ಪ್ರಾಧಿಕಾರ ಇದು ಏನ್ ರಚನೆ ಮಾಡಿದಿರಿ, ಇದು ರದ್ದು ಪಡಿಸಲಾರ ಹೋದ್ರ ವಿಧಾನಸೌಧದ ಮುಂದೆ ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ನುಡಿಗಾಗಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಉಪವಾಸ ಧರಣಿ ವಿಧಾನಸೌಧದ ಮುಂದೆ ಹಾಕ್ತೇನೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.